ನೋಡಿ ಸರ್, ಸುತ್ತಮುತ್ತ ನೋಡಿ ಸರ್ ಮನೆಗಳು. ಮನೆ ನೋಡಿ, ಅಲ್ಲಿ ಕಸ್ಟಮರ್ ತಗೊಂಡು ರಿಜಿಸ್ಟರ್ ಮಾಡಿ ಮನೆಯೂ ಕಟ್ತಾ ಇದ್ದಾರೆ ಸರ್. ಕೆಂಗೇರಿಯಿಂದ ಬರೀ 4 ಕಿಲೋಮೀಟ್ರ್, ಕಾಂಬೋಡ್ಗಿಂದ ಬರೀ 2 ಕಿಲೋಮೀಟ್ರ್ ಸರ್. ಈ ಲೇಔಟ್ಗೆ ಇಷ್ಟು ಕಮ್ಮಿ ಬಜೆಟ್ಗೆ ಯಾರು ಕೊಡ್ತಿಲ್ಲ ಸರ್, ನಾವು ಕೊಡ್ತಾ ಇದ್ದೀವಿ ಸೈಟ್ಗಳು ಸರ್. ಚಿನ್ನದಂಥ ಜಾಗದ ಜೊತೆಗೆ ಅರ್ಧ kg ಬೆಳ್ಳಿನೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಎಲ್ಲಿ ಏನು ಎತ್ತ ಅಂತ ಗೊತ್ತಾಗಬೇಕಾ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು. ನಮ್ಮದು ಸರ್ವ ಸಮೃದ್ಧಿ ವೆಂಚರ್ಸ್ ಅಂದ್ಬಿಟ್ಟು 9 ವರ್ಷಗಳಿಂದ ಅನೇಕ ಪ್ರಾಜೆಕ್ಟ್ಗಳನ್ನ ನಾವು ಮಾಡ್ಕೊಂಬಂದಿದ್ದೀವಿ. ಟೋಟಲ್ ಇವಾಗ 12 ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ಕೊಟ್ಟಿದ್ದೀವಿ. ಇದು 13ನೇ ಪ್ರಾಜೆಕ್ಟು. ಈ ಲೇಔಟ್ ಬಗ್ಗೆ ಒಂದೊಂದಾಗಿ ನಾನು ಹೇಳ್ತೀನಿ, ಕೊನೆವರೆಗೂ ಈ ವಿಡಿಯೋ ನೋಡಿ ಸರ್. ನೀವು ಕೆಂಗೇರಿಯಿಂದ ಕರೆಕ್ಟಾಗಿ ಕೆಂಗೇರಿ ಸ್ಯಾಟಲೈಟ್ ಟೌನಿಂದ ಬರ್ತೀವಿ ಅಂದರೆ ನನ್ನ ಲೇಔಟ್ ಕರೆಕ್ಟಾಗಿ 4.5 ಕಿಲೋಮೀಟರ್ ಆಗುತ್ತೆ ಸರ್. ಕೊಂಗಟ್ಟದಿಂದ 2.5 ಕಿಲೋಮೀಟ್ರ್ ಇರೋದು ಸರ್ ನಮ್ಮ ಲೇಔಟು. ನಿಮಗೆ ನೋಡ್ತಾ ಇದ್ದೀರಾ, ಇಲ್ಲಿಂದ 1 ಕಿಲೋಮೀಟ್ರಿಗೆ ನೀವು ಪೆರಿಪಲ್ ರಿಂಗ್ ರೋಡ್ 350 ಅಡಿ ಪೆರಿಪಲ್ ರಿಂಗ್ ರೋಡ್ ಆಗ್ತದೆ ಓವರ್ ಆಲ್ ಸಿಟಿ ಕೆಂಪೇಗೌಡ BDA. ಇಲ್ಲಿಂದ ನಿಮಗೆ ತಾವರೆಕೆರೆ ಜಸ್ಟ್ 2.5 ಕಿಲೋಮೀಟ್ರ್ ಅಷ್ಟೇ ಸರ್. ರಾಮಹಳ್ಳಿ 1.5 ಕಿಲೋಮೀಟ್ರ್ ಅಷ್ಟೇ ಸರ್. ನಿಮಗೆ ಟೋಟಲ್ ಆಗಿ ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್? ಸರ್ ಇದು ನಾನು ಬಂದು 1 ಎಕರೆ 19 ಗುಂಟೆಯಲ್ಲಿ ಲೇಔಟ್ ಮಾಡಿರೋದ್ರಿಂದ 33 ಸೈಟ್ ಮಾಡಿದ್ದೀವಿ ಸರ್. ನಾವು 30-40 20/40 ಮಾಡಿದ್ದೀವಿ. ಇಷ್ಟು ವೆಸ್ಟು ನಾರ್ತ್ ಸೌತ್ ಎಲ್ಲ ಫೇಸಿಂಗು ನಿಮ್ಗೆ ಅವೈಲೇಬಲ್ ಇದೆ ಸರ್. ಅಲ್ಲೇ ಡ್ರೈನೇಜ್ ಮಾಡಿದ್ದೀವಿ, ಅದ್ರ ಮೇಲೆ ಸ್ಲ್ಯಾಬ್ ಹಾಕಿ ಕರ್ಬ್ ಹಾಕಿದ್ದೀವಿ ಸರ್. ನೋಡ್ತಾ ಇದ್ದೀರಾ ನೀವು, 30 ಫೀಟ್ ರೋಡ್ ಹಾಕಿದ್ದೀವಿ, ಅದು ಕಾಂಕ್ರೀಟ್ ರೋಡು. ಮತ್ತು 24/7 ಕರೆಂಟ್ ಇದೆ, ನಿಮಗೆ ಎಲೆಕ್ಟ್ರಿಸಿಟಿ ಕರೆಂಟ್ ಇದೆ. ಆಮೇಲೆ ವಾಟ್ರ್ ಸಪ್ಲೈ ಇದೆ, 24/7 ವಾಟ್ರ್ ಇದೆ ಸರ್ ನಮ್ಮಲ್ಲಿ. ಇಲ್ಲ ಮನೆ ಕಟ್ಕೊಂಡು ವಾಸವಾಗಿರ್ತೀವಿ ನೋಡಿ ಸರ್. ಸುತ್ತಮುತ್ತ ನೋಡಿ ಸರ್ ಮನೆಗಳು. ಮನೆ ನೋಡಿ, ಅಲ್ಲಿ ಕಸ್ಟಮರ್ ತಗೊಂಡು ರಿಜಿಸ್ಟರ್ ಮಾಡಿ ಮನೆಯೂ ಕಟ್ತಾ ಇದ್ದಾರೆ. ಆರಾಮಾಗಿರ್ಬೋದು ನೀವು ಸರ್. ಈ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನಿದೆ ಸರ್? ಸರ್ ಇದು ಮಾರಗೊಂಡಳ್ಳಿ ಅಂದ್ಬಿಟ್ಟು ವಿಲೇಜ್ಗೆ ಅಟ್ಯಾಚ್ ಆಗಿ ಮಾಡಿರೋ ಲೇಔಟಿಂದ ನೀವು ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತೀರಿ ಅಂದರೆ PA ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಪದ್ಮಶ್ರೀ ಕಾಲೇಜ್ ಇದೆ. ಆಮೇಲೆ ನಿಮಗೆ RNS ಸ್ಕೂಲ್ ಆ್ಯಂಡ್ ಕಾಲೇಜು ಎರಡೂ ಇದೆ. ಮತ್ತು ಇಲ್ಲಿ ಹತ್ತಿರವಾಗಿ ನಿಮಗೆ ನರ್ಸಿಂಗ್ ಕಾಲೇಜ್ ಆಗ್ತಾಯಿದೆ. ಇಲ್ಲಿಂದ 500 ಮೀಟರ್ಸ್ಗೆ ನರ್ಸಿಂಗ್ ಕಾಲೇಜ್ ಆಗ್ತಿದೆ. ನೀವು ಹಾಸ್ಪಿಟ್ಲು ಫೆಸಿಲಿಟಿ ನೋಡಬೇಕು ಅಂದರೆ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ ಇಲ್ಲೇ ಹತ್ತಿರವಾಗಿ 500 ಮೀಟ್ರಿಗೆ ಹಾಸ್ಪಿಟ್ಲ್ ಇದೆ. ಕೆಂಗೇರಿ ಇಲ್ಲಿಂದ ಬರೀ ನಿಮ್ಗೆ 4 ಕಿಲೋಮೀಟ್ರ್ ಅಷ್ಟೇ. ಪ್ರೈಸು ಮತ್ತು ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ಯಾವ ಥರ ಇದೆ ಸರ್? ಸರ್ ಈ ಸುತ್ತಮುತ್ತ ನೀವೆಲ್ಲ ವಿಚಾರಿಸ್ಬೋದು ಸರ್. ಇವಾಗ ಕೆಂಪೇಗೌಡ BDA ಅಟ್ಯಾಚ್ ಆಗಿ ನಾವು ಮಾಡಿರೋ ಲೇಔಟ್ ಇದು. ಕೆಂಪೇಗೌಡ BDAದಲ್ಲಿ ನಿಮ್ಗೆ 7,000-8,000 ರೂಪಾಯಿ ಕೊಡ್ತಾಯಿದೆ. ಅದು ನನ್ನ ರೆಸಿಡೆನ್ಷಿಯಲ್ ಕನ್ವರ್ಷನ್ನು ಜನಗಳಿಗೆ ಇರಬೇಕು ಅಂತ ಕೆಂಗೇರಿಯಿಂದ 4.5 ಕಿಲೋಮೀಟ್ರ್ ಹತ್ತಿರವಾಗಿ ಮಾಡಿರೋ ಲೇಔಟ್ಗೋಸ್ಕರ 2,499 ರೂಪಾಯಿ ಕೊಡ್ತಾಯಿದ್ದೀನಿ ಸರ್. DC ಕನ್ವರ್ಷನ್ ಈ ರೆಸಿಡೆನ್ಷಿಯಲ್ ಕನ್ವರ್ಷನ್ ಮಾಡಿರೋದು ನಾವು. ಬುಕ್ಕಿಂಗ್ ಅಂದರೆ ನೀವು ಬರಬೇಕು, ಸೈಟ್ ವಿಸಿಟ್ ಮಾಡ್ಬೋದು. ನಮ್ಮದು ಆಫೀಸ್ ಕೆಂಗೇರಿ ಉಪನಗರದಲ್ಲಿದೆ. ಅಲ್ಲಿಂದ ಬಂದರೆ ನಾವೇ ಕರ್ಕೊಬರ್ತೀವಿ, ವಿಸಿಟ್ ಮಾಡಿಸ್ತೀವಿ. ನಿಮಗೆ ನೋಡಿ ಯಾವ ನಂಬರ್ ಇಷ್ಟ ಆಗುತ್ತೋ, ನಿಮಗೆ ಯಾವ ಸೈಟ್ ಇಷ್ಟ ಆಗುತ್ತೋ ಬಂದು ನೋಡ್ಬಿಟ್ಟು ಬುಕ್ಕಿಂಗ್ ಪ್ರೊಸೆಸಿಂಗ್ ಬರ್ತೀನಿ ಸರ್. ನನಗೆ ಈ ಸೈಟ್ ಬೇಕು ಅಂದರೆ ನಮ್ಗೆ 1 ಲಕ್ಷ ಕೊಟ್ಟರೆ 10 ಡೇಸ್ ಟೈಮ್ ಇರುತ್ತೆ. ನಿಮಗೆ ಲೀಗಲ್ ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ. ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಲೀಗಲ್ಗೆ ಹೋಗ್ಬಿಟ್ಟು ಬರ್ಬೋದು. ಲೀಗಲ್ ಹೋಗ್ಬಿಟ್ಟು ಬಂದಮೇಲೆ ನೆಕ್ಸ್ಟ್ ಡೇನೇ ನೀವು ರಿಜಿಸ್ಟರ್ ಮಾಡ್ಕೊಂಡಂಗಿದ್ರೆ ನೆಕ್ಸ್ಟ್ ಡೇನೇ ರಿಜಿಸ್ಟ್ರಿಗೆ ರೆಡಿ ಇರೋದು ಸರ್. ನೀವು ಕಾಯಂಗೆ ಏನೂ ಇಲ್ಲ ಸರ್ ಇದರಲ್ಲಿ. ನಾಳೆ ಬೆಳಗ್ಗೆ ರಿಜಿಸ್ಟ್ರಿಗೆ ರೆಡಿ ಇರೋ ಲೇಔಟ್ ಸರ್ ಇದು. ಬ್ಯಾಂಕ್ ಲೋನ್ ಎಲ್ಲ ಯಾವ ಥರ ಮಾಡ್ತೀವಿ ಸರ್? ಬ್ಯಾಂಕು ಯಾರೂ ಕಸ್ಟಮರ್ಸ್ ಹೋಗಿ ಬ್ಯಾಂಕ್ ಹತ್ರ ಅಲ್ಲಿ ಅವಶ್ಯಕತೆ ಏನಿಲ್ಲ. ನಾವೇ ಖುದ್ದಾಗಿ ನಿಂತು ಅವ್ರಿಗೆ ನಾವೇ ಲೋನ್ ಮಾಡ್ಸ್ಕೊಂಡು ಕೊಡ್ತೀವಿ ಸರ್. ಸರ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದು ನಮ್ಮ ಲೇಔಟಲ್ಲಿ ಯಾರು ಬುಕ್ಕಿಂಗ್ ಮಾಡ್ಕೊತಾರೋ ಅವ್ರಿಗೆ ಅರ್ಧ kg ಬೆಳ್ಳಿ ನಾನು ಉಚಿತವಾಗಿ ಕೊಡ್ತೀನಿ ಸರ್. ಸೈಟ್ ರಿಜಿಸ್ಟ್ರ್ ಮಾಡಿ ಅವ್ರಿಗೆ ಪೇಪರ್ ಕೈಗೆ ಸ್ವಂತ ಅಂತ ಕೊಡೋ ತನಕ ನಾವು ಅವ್ರ ಕಸ್ಟಮರ್ ಜೊತೆನೇ ಇರ್ತೀವಿ ಸರ್. ಅದು 12 ಲೇಔಟಲ್ಲಿ ನಮ್ದು ಯಾವುದೋ ಒಂದೇ ಒಂದು ಕಾಂಪ್ರಮೈಸ್ ಆಗಿಲ್ಲ, ಯಾರ ಹತ್ರನೂ ಏನೂ ಆಗಿಲ್ಲ. ನಮ್ಮ ಸರ್ವ ಸಮೃದ್ಧಿಲಿ ಒಂದೇ ಒಂದು ಕಪ್ಪು ಕಲೆನೂ ಯಾವುದೂ ಇಲ್ಲ ಸರ್. ಕೊನೆಯದಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ ಸರ್, ಅದಕ್ಕನ್ನು ಕಾಲ್ ಮಾಡಿಬಿಟ್ಟು ಬರ್ಬೋದು. ಇಲ್ಲಾಂದರೆ ನಮ್ಮದು ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲಲ್ಲಿ ಆಫೀಸ್ ಇರೋದು. ನಂದಿ ಹಾಸ್ಪಿಟ್ಲ್ ಅಂತ ಆಗಿದೆ, ಅದರ ಆಪೋಸಿಟ್ ವರ್ಧಮಾನ್ ಜ್ಯೂರಲ್ಸ್ ಮೇಲ್ಗಡೆ 3rd ಫ್ಲೋರಲ್ಲೇ ನಮ್ಮದು ಆಫೀಸ್ ಇರೋದು. ಬಂದು ಬೇಕಾದ್ರೆ ಡೈರೆಕ್ಟಾಗಿ ಅಲ್ಲಿಗೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ನಾವು ಯಾವಾಗ ಬೇಕಾದ್ರೂ ಸಿಗ್ತೀವಿ ಸರ್.